ಹೇರೋಹಳ್ಳಿ ಮತ್ತು ಬೆನ್ನಿಗಾನಹಳ್ಳಿ ಮನೆಗಳನ್ನು ಕಳೆದುಕೊಂಡ ನಿರಾಶ್ರಿತರಿಗೆ ಸರ್ಕಾರವು ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಹೋಬಳಿಯ ಕಾಚಮಾರನಹಳ್ಳಿ ಗ್ರಾಮದಲ್ಲಿ 4 ಎಕರೆ 35 ಗುಂಟೆ ಜಾಗವನ್ನು ಗುರುತಿಸಿತ್ತು. ಆದರೆ 9 ವರ್ಷ ಕಳೆದರೂ ಈವರೆಗೂ ಅದು ನಿರಾಶ್ರಿತರ ಕೈಗೆ ಸಿಕ್ಕಿಲ್ಲ. ಇದಕ್ಕಾಗಿ ಸತತ ಪ್ರಯತ್ನ ಮಾಡಿದ್ರೂ ಫಲ ಸಿಗದ ಹಿನ್ನೆಲೆ ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯ ಅಧ್ಯಕ್ಷರಾದ ಕೆವೈ ಮೂರ್ತಿಯವರು ರಾಜಕೀಯ ಕೈವಾಡದ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಜೈ ಭೀಮ್ ನ್ಯೂಸ್ ಜೊತೆಗೆ ಮಾಹಿತಿ ಹಂಚಿಕೊಂಡ ಅವರು, ಒಂದು ವೇಳೆ ನಿರಾಶ್ರಿತ ಬಡವರಿಗೆ ನಿವೇಶನಗಳು ಸಿಗದೇ ಇದ್ದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ದಲಿತ ಬಾಂಧವರು ಸೇರಿ ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ವತಿಯಿಂದ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಸ್ ಲಕ್ಷ್ಮಣ್ ಮತ್ತು ವೈ ವಿಜಯೇಂದ್ರ, ಜೈ ಭೀಮ್ ನ್ಯೂಸ್ 24x7, ಇದು ಬಹುಜನರ ನ್ಯಾಯಕ್ಕಾಗಿ. ಆತ್ಮೀಯ ಕರ್ನಾಟಕದ ನನ್ನ ದಲಿತ ಹಾಗೂ ಎಲ್ಲ ನನ್ನ ವರ್ಗದ ನನ್ನ ಆತ್ಮೀಯರೇ, ಇವತ್ತಿನ ದಿನ ಈ ವಿಚಾರವನ್ನು ಈ ವಿಡಿಯೋನ ಮಾಡಲಿಕ್ಕೆ ಮಾಡೋದಕ್ಕೆ ಕಾರಣ ಏನಂದರೆ, ಕಾಚಮಾರನಹಳ್ಳಿ ಸರ್ವೆ ನಂಬರ್ 48 4 ಎಕರೆ 35 ಗುಂಟೆ ಜಮೀನನ್ನು ನಿರಾಶ್ರಿತರಿಗೆ ಹಸ್ತಾಂತರ ಮಾಡಬೇಕಂತೇಳಿ 9 ವರ್ಷದಿಂದ ಸತತವಾಗಿ ಹೋರಾಟ ಮಾಡಿದ್ರು. ಇಲ್ಲಿ ಯಾವುದೋ ಒಂದು ದೊಡ್ಡ ರಾಜಕೀಯ ದಂಧೆ, ಈ ತಾಲೂಕು ಪಂಚಾಯಿತಿ ಆಗ್ಬೋದು, ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ಬೋದು, ಯಾರೂ ಇದನ್ನು ಮುಂದೆ ಬಂದು ಇದಕ್ಕೆ ನಮಗೆ ಸಾಥ್ ಕೊಡ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾಗಿ ನಮ್ಮನ್ನು ಆಟ ಆಡಿಸ್ತಾ ಸುಮಾರು ವರ್ಷಗಳು ನಿರಾಶ್ರಿತರಿಗೆ ಮೋಸ ಮಾಡಿ, ವಂಚನೆ ಮಾಡಿ ಈ ಜಮೀನನ್ನು ಹಸ್ತಾಂತರ ಮಾಡದೆ ಈ ಸ್ಥಿತಿ ಇವತ್ತೇನು ನಾವು ವಿಡಿಯೋ ಮಾಡಿದ್ದೀವಿ, ಈ ಸ್ಥಿತಿಯಲ್ಲಿ ಉಳ್ಕೊಂಬಿಟ್ಟೈತೆ. ಈಗ ಮಾನ್ಯ ಹೈಕೋರ್ಟು 3 ಸರಿ ಆದೇಶ ಮಾಡೈತೆ. DC ಸಾಹೇಬರು ಆದೇಶ ಮಾಡವ್ರೆ, ತಹಸೀಲ್ದಾರ್ ಸಾಹೇಬರು ಅವ್ರ ಪಟ್ಟಿ ಅನುಮೋದನೆ ಮಾಡಿ ಅವರು 3 ಸರಿ ಆದೇಶ ಮಾಡವ್ರೆ. ಈ ಜಮೀನನ್ನು ಕಾಚಮಾರನಹಳ್ಳಿ ಸರ್ವೆ ನಂಬರ್ 48 4 ಎಕರೆ 35 ಗುಂಟೆ ನಿರಾಶ್ರಿತರ ಜಮೀನನ್ನು ನೀವು ಹಸ್ತಾಂತರಕ್ಕೆ ತಗೊಂಡು ಅದನ್ನು ತಾಲೂಕು ಪಂಚಾಯಿತಿಗೆ ಹಸ್ತಾಂತರ ಮಾಡಿ ಹಕ್ಕುಪತ್ರ ನಿರಾಶ್ರಿತರಿಗೆ ಕೊಡಿ ಅಂತ. ಆದರೆ ಇದುವರೆಗೂ ಈ ಜನ ಅದನ್ನು ಇಲ್ಲಿನ ಕೆಳಗಿನ ಅಧಿಕಾರಿಗಳು ಮಾಡ್ತಾಯಿಲ್ಲ. ಈಗ ತಹಸೀಲ್ದಾರ್ ಸಾಹೇಬನ್ನು ಕೇಳಿದ್ರೆ ಅವರು, ನಾನು ಮಾಡಿದ್ದೀನಲ್ಲಪ್ಪ, ಲೆಟ್ರ್ ಮಾಡಿದ್ದೀನಿ, ತೆರವುಗೊಳಿಸೋದಕ್ಕೆ ಮಾಡಿದ್ದೀನಿ ಅಂತಾರೆ. ಆ ಪೊಲೀಸ್ ಸ್ಟೇಷನ್ನು ಪ್ರೊಟೆಕ್ಷನ್ಗೂ ಮಾಡಿದ್ದೀನಿ ಅಂತಾರೆ. ಅದಕ್ಕೆ ಈ ಕೆಳಗಿನ ಅಧಿಕಾರಿಗಳಾದ RI ಚವಣ್ ಅವರು ಯಾವುದೇ ಮಾನ್ಯತೆ ಕೊಡ್ತಾಯಿಲ್ಲ. ಆಮೇಲೆ ಅವರ ಕೆಳಗೆ ಸೆಕ್ರೆಟ್ರಿ, ಈ ಜಮೀನನ್ನು ಕಾಪಾಡ್ತಕ್ಕಂಥ ಸೆಕ್ರೆಟ್ರಿ, ಸರ್ಕಾರಿ ಸಂಬಳ ತಗೊಂಡು ಸರ್ಕಾರಿ ಜಮೀನನ್ನು ಕಾಯ್ತಕ್ಕಂಥ ಸೆಕ್ರೆಟ್ರಿ ಸಂತೋಷ್ ಲಂಬಾಣಿ ಅಂತ. ಇವರು ಯಾರ ರಾಜಕೀಯ ಒತ್ತಡಕ್ಕೆ ಮಾಡಿದವರು ನನಗೆ ಗೊತ್ತಿಲ್ಲ. ಇಲ್ಲೇ ಆಗ್ತಾ ಇರೋದೇ ಬೇರೆ, ತಹಸೀಲ್ದಾರ್ ಅವ್ರ ವಿಷಯ ತಿಳಿಸ್ತಾ ಇರೋದೇ ಬೇರೆ. ಈ ರೀತಿಯಾಗಿ ಇವರು ಏಕಪಕ್ಷೀಯವಾಗಿ ಯಾರಿಗೂ ಹೆದರ್ತಾ ಇಲ್ಲ. ಹೈಕೋರ್ಟ್ಗೂ ಕ್ಯಾರ್ ಇಲ್ಲ, ಜಿಲ್ಲಾಧಿಕಾರಿಗಳು ಕ್ಯಾರ್ ಇಲ್ಲ, ತಹಸೀಲ್ದಾರ್ ಅವ್ರಿಗೂ ಕ್ಯಾರ್ ಇಲ್ಲ. ಅಂದರೆ ಇದರ ಅರ್ಥ ಏನು? ಇವರಿಂದ ಯಾರವರೇ? ಈಗ 11 ವರ್ಷದಿಂದ ನಿರಾಶ್ರಿತರಿಗೆ ಈ ನಿವೇಶನಗಳು ಕೊಡದೆ ಇಷ್ಟು ಆಟ ಆಡಿಕೊಂಡು ಈಗ ಇದನ್ನು ಪ್ಲ್ಯಾನ್ ಏನೋ ಐತೆ, ಇದನ್ನು ಬದಲಾವಣೆ ಮಾಡಿ ಬೇರೆ ಮಾಡಿ ಏನೋ ಇದನ್ನು ಕಬಳಿಸ್ಬೇಕನ್ನೋ ಉದ್ದೇಶ ಇದೆ. ಹಾಗಾಗಿ ಕರ್ನಾಟಕದ ನನ್ನ ಎಲ್ಲ ಜನತೆಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ, ಈ ನನ್ನ ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾಗಿ ನಾನು ತಮ್ಮೆಲ್ಲರಲ್ಲಿ ನ್ಯಾಯ ಕೇಳ್ತಾ ಇದ್ದೀನಿ. ಇದನ್ನು ನೋಡೋ ಅಧಿಕಾರಿಗಳಾಗಲಿ, ಮೇಯ್ನ್ DC ಸಾಹೇಬರು ಇದನ್ನು ತಾವೇ ಈ ಪೊಸಿಷನ್ ಹತ್ರ ಬಂದು, ನಾನು ತಮಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀನಿ, ತಹಸೀಲ್ದಾರ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ, ನೀವೇ ಸ್ಪಾಟ್ಗೆ ಬರಬೇಕು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ನಿಮ್ಮನ್ನು ಕೆಳಗಿನ ಅಧಿಕಾರಿಗಳು ಈ ಥರ ಮಾಡ್ತಿದ್ದಾರೆ ಅಂತೇಳಿ ಅವ್ರ ಮೇಲೆ ದೂರನ್ನು ಸಹಿತ ಸರ್ಕಾರಕ್ಕೂ ವಿಕಾಸಸೌಧಕ್ಕೆ ಕೂಡ ಕೊಟ್ಟಿದ್ದೀನಿ. ಇನ್ನೇನು ಮಾಡಬೇಕು ನಾನು? ಹೈಕೋರ್ಟ್ ಆದೇಶ ಆಗಿದೆ, ಇದಕ್ಕೆ ಯಾರೂ ಹೊಣೆ ಇಲ್ವಾ? ಹಾಗಾಗಿ CM ಸಾಹೇಬ್ರಿಗೆ ಮಾಡಿದ್ದೀನಿ, ಡೆಪ್ಟಿ CM ಸಾಹೇಬ್ರಿಗೆ ಮಾಡಿದ್ದೀನಿ, ವಸತಿ ಸಚಿವ್ರಿಗೆ ಮಾಡಿದ್ದೀನಿ, ಮತ್ತು ನಮ್ಮ ಕಂದಾಯ ಸಚಿವ್ರಿಗೆ ಮಾಡಿದ್ದೀನಿ. ಇಷ್ಟು ಜನಕ್ಕೆ ನಾನು ಮನವಿ ಮಾಡಿದ್ರು ಇವರು ಈ ಜಮೀನನ್ನು ಹಸ್ತಾಂತರ ಮಾಡದೆ ಇದಿಷ್ಟುವರೆಗೂ ಎಳ್ಕೊಂಡು ಕಳ್ಳಾಟ ಆಡ್ತವ್ರೆ ಅಂದರೆ, ಹಂಗಾದರೆ ಸರ್ಕಾರ ಇದೆಯಾ ಇಲ್ವಾ?
ಬಡವ್ರಿಗೆ ನ್ಯಾಯ ಸಿಗ್ತದಾ ಇಲ್ವಾ, ಇದನ್ನು ನಾನು ಮನವಿ ಮಾಡಿ ಹೇಳ್ಕೊತೀನಿ. ನಮ್ಮ ಹೈಕೋರ್ಟು 3 ಸಾರಿ ನಮಗೆ ಆದೇಶವನ್ನು ಕೊಟ್ಟೈತೆ, ಪಟ್ಟಿಗೂ ಕೊಟ್ಟೈತೆ. ಆಮೇಲೆ 4 ಎಕರೆ 35 ಗುಂಟೆ ರಿಸರ್ವ್ ಮಾಡೈತೆ. ಅಲ್ಲೆಲ್ಲೋ ಇದನ್ನು ಆಶ್ರಯ ಸಮಿತಿ ಅಲ್ಲ, ಇದು ಬೆನಗಾರನಹಳ್ಳಿಯಲ್ಲಿ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಒಕ್ಕಲೆಬ್ರಿಸಂಥ ಜನನ ಅವ್ರಿಗೆ ಸರ್ಕಾರ ಅವ್ರಿಗೆ ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಉಚಿತ ಹಕ್ಕುಪತ್ರಗಳನ್ನು ಕೊಟ್ಟಿರ್ತಕ್ಕಂಥ ಸತ್ತು. ಈ ಜಾಗವನ್ನು ಇಲ್ಲಿರ್ತಕ್ಕಂಥ ಬಂಡವಾಳಶಾಹಿಗಳು ಅಥವಾ ಈ ಬ್ಯಾಕ್ ಯಾರಿದ್ದಾರೋ ಗೊತ್ತಿಲ್ಲ ನನಗೆ, ಬಲವಾದ ವ್ಯಕ್ತಿ, ರಾಜಕೀಯ ವ್ಯಕ್ತಿ ಯಾರೋ ಕೈ ಹಾಕಿದ್ದಾರೆ. ಅದನ್ನ ಅಧಿಕಾರಿಗಳನ್ನ ಅವ್ರ ಅಂಡರಲ್ಲಿ ಇಟ್ಕೊಂಡು ಅವ್ರಿಗೇನು ಮಾಡ್ತಾವ್ರೋ ಗೊತ್ತಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರು ಸತತ 9 ವರ್ಷಗಳಿಂದ ಈ ಕೆಲಸ ಆಗಿಲ್ಲ. ಈಗ ಹೆಚ್ಚು ಕಮ್ಮಿ 8-10 ತಿಂಗಳಾಗೈತೆ ತಹಸೀಲ್ದಾರರು ತೆರವು ಮಾಡಿ ಅಂತೇಳಿ ಈ ಮೊನ್ನೆ ಉಪತಹಸೀಲ್ದಾರ್ಗೆ ಮನವಿ ಮಾಡಿದ್ದಾರೆ. ಆಮೇಲೆ ಅದರ ಪ್ರಕಾರ RIV ಅವ್ರಿಗೆ ಅವರು ಲೆಟ್ರ್ ಮಾಡಿದ್ದಾರೆ, 2 ಲೆಟ್ರ್ 3 ಲೆಟ್ರ್ ಮಾಡಿದ್ದಾರೆ ತಹಸೀಲ್ದಾರರು. ಅದಕ್ಕೆ ಯಾವುದೇ ಕ್ಯಾರೆ ಅಂತಾರಲ್ಲ ಅವರು. ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ಗೆ 2 ಲೆಟ್ರ್ ಮಾಡಿದ್ದಾರೆ, ಅದಕ್ಕೂ ಕ್ಯಾರೆ ಅಂತ ಇಲ್ಲ. ಇದ್ರ ಉದ್ದೇಶ ಹಿಂಗಿದೆ. ಹಾಗಾಗಿ ಇವತ್ತು ನನ್ನ ಎಲ್ಲ ಹೆಣ್ಣುಮಕ್ಕಳು ಬಂದು ಸಾಕಷ್ಟು ಅಲ್ಲಿ ಕೂತಿದ್ದಾರೆ. ಅವರೆಲ್ಲ ಇಲ್ಲಿ ಕರ್ಕೊಂಬರೋದಕ್ಕೆ ಸ್ವಲ್ಪ ವಯಸ್ಸಾದದ್ದು ತುಂಬ ಜನ ಇದ್ದಾರೆ. ಹಾಗಾಗಿ ಅವರು ಹಳ್ಳಿಕಟ್ಟೆನಲ್ಲಿ ಕೂತಿದ್ದಾರೆ. ನಾವು ಬಂದು ಇಲ್ಲಿ ವಿಡಿಯೋ ಮಾಡಿ ಈ ಸ್ಥಳವನ್ನು, ಇದೇ ಆ ಸ್ಥಳ ಕಾಚಮಾರನಹಳ್ಳಿ ಸರ್ವೆ ನಂಬರ್ 48 4 ಎಕರೆ 35 ಗುಂಟೆ. ಇದನ್ನು ರಮೇಶು ವೆಂಕಟೇಶನ್ ಅವರು ಕಬಳಿಸಿದರು. ಇದು ಮಾನ್ಯ ಹೈಕೋರ್ಟ್ ವಜಾ ಮಾಡಿ ಇದನ್ನು ಇವತ್ತೇ ಇದನ್ನು ಸರ್ಕಾರದ ಸುಪ್ಪತ್ತಿಗೆ ತಗೋಬೇಕಂತ ಆದೇಶ ಮಾಡಿ ಸುಮಾರು 6 ತಿಂಗಳಾಗೈತೆ. ಇದುವರೆಗೂ 6 ತಿಂಗಳ ಮೇಲೇ ಆಯಿತು. ಅವರು ಯಾವುದೇ ಇದನ್ನು ಹ್ಯಾಂಡ್ ಓವರ್ ತಗೊತಾ ಇಲ್ಲ. ಇದು ದುರುದ್ದೇಶವಾಗಿ ಕೂಡಿ ಅವ್ರ ಕಡೆಯಿಂದ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ಇವರು ಬಡ ಜನರಿಗೆ, ನಿರಾಶ್ರಿತರಿಗೆ ಮೋಸ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದನ್ನು ಯಾರು ಅಧಿಕಾರಿಗಳು ನೋಡ್ತಾ ಇದ್ದೀರೋ, ದೊಡ್ಡ ದೊಡ್ಡ ಅಧಿಕಾರಿಗಳು, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದೊಂದು ಬಡ ನಿರಾಶ್ರಿತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.